5 ಗಂಟೆಗೆ ಈ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಲೈನಲ್ಲಿ ನಿಂತಿದ್ದೀನಿ. ಟೈಮ್ ಇವಾಗ 6:30, ಸುಮಾರು 1.5 ಗಂಟೆ ಆಯಿತು. ಹೀಗೆ ಇದೆ ಕ್ರೌಡ್. ಮಧ್ಯಪ್ರದೇಶದಲ್ಲಿರುವ ಉಜ್ಜಯಿನಿಯ ಕಾಲಭೈರವ ಟೆಂಪಲ್ನಲ್ಲಿ ದೇವರ ಆಶೀರ್ವಾದ ಪಡ್ಕೊಳ್ಳೋಕೆ ಹೋಗ್ತಾ ಇರೋದು. ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರುವಂತ ಈ ದೇವಸ್ಥಾನ ಉಜ್ಜಯಿನಿಯ ಕಾಲಭೈರವ ದೇಗುಲ. ಪ್ರಾಚೀನ ದೇವಾಲಯದ ಅವಶೇಷಗಳ ಮೇಲೆ ಇದು ನಿರ್ಮಾಣವಾಗಿದೆ. ಮೂಲ ದೇವಾಲಯವನ್ನ ರಾಜ ಭದ್ರಸೇನ ನಿರ್ಮಿಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಮತ್ತೊಂದು ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ದೇವರಿಗೆ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸುವುದು. ಈ ವಿಚಿತ್ರ ಸಂಪ್ರದಾಯವು ಸ್ಥಳೀಯರ ನಂಬಿಕೆಯನ್ನ ಸೂಚಿಸುತ್ತದೆ. ಹೇಗಿದೆ ಅನ್ನೋದು ಈ ಟೆಂಪಲ್ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕೇವಲ 100-200 ಜನ ಭಕ್ತರು ಸೇರುವಂತಹ ಜಾಗ ಇದಲ್ಲ. ಪ್ರತಿ ದಿನವೂ ಬೆಳಗ್ಗೆಯಿಂದ ಪ್ರಾರಂಭ ಆದ್ರೆ ಮಧ್ಯರಾತ್ರಿಯವರೆಗೂ ಕೂಡ ನಿರಂತರವಾಗಿ ಭಕ್ತರನ್ನ ಕರೆಸಿಕೊಳ್ಳುವಂತಹ ಈ ಕಾಲಭೈರವ ದೇಗುಲ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಅಂತಹ ದೇಗುಲಕ್ಕೆ ಇವತ್ತು ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಸಹಸ್ರಾರು ಭಕ್ತರ ನಡುವಲ್ಲಿ ನಾನೂ ಕೂಡ ಸರತಿ ಸಾಲಿನಲ್ಲಿ ಒಳಭಾಗಕ್ಕೆ ಹೋಗಿ ಕಾಲಭೈರವನ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದೇನೆ. ಉಜ್ಜಯಿನಿಗೆ ನೀವು ಬಂದ್ರೆ ಕಾಲಭೈರವ ದೇವಸ್ಥಾನಕ್ಕೂ ಬರೋದನ್ನ ಅಥವಾ ಹೋಗೋದನ್ನ ಮರಿಬೇಡಿ. ನಮಸ್ಕಾರ ಎಲ್ರಿಗೂ, ನಾನು ವಿಜಯ್ ವಿಖ್ಯಾತ್. ಉಜ್ಜಯಿನಿಗೆ ಬಂದಾಗ ಅಂದರೆ ಮಧ್ಯಪ್ರದೇಶದ ಉಜ್ಜಯಿನಿಗೆ ಬಂದಾಗ ಎಲ್ಲರೂ ಕೂಡ ಮಹಾಕಾಳ್ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿರುವಂತಹ ಉಜ್ಜಯಿನಿಯ ಮಹಾಕಾಳ್ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಮೈಂಡ್ ಮಾಡಿರ್ತಾರೆ. ಆದರೆ ಉಜ್ಜಯಿನಿಯ ಮಹಾಕಾಳ್ ಟೆಂಪಲ್ನ ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಾರಣಿಕವನ್ನು ಹೊಂದಿರುವಂತಹ ದೇಗುಲಗಳಿದೆ. ನಮಗೆ ನೇರವಾಗಿ ಹೋದಾಗ ಈ ದೇವಸ್ಥಾನಗಳ ಬಗ್ಗೆ ಪರಿಚಯ ಇಲ್ಲ ಅಂತ ಹೇಳಿದರೆ, ಖಂಡಿತವಾಗ್ಲೂ ಅಲ್ಲಿರುವಂತಹ ಆಟೋದವರ ಜೊತೆಗೆ ನಾವು ಕೇಳಿದರೆ ಅಲ್ಲಿರುವಂತಹ ದೇಗುಲಗಳಿಗೆ ವಿಸಿಟ್ ಮಾಡಿಸ್ತಾರೆ. ನಾನು ಕೂಡ ಒಂದು ಆಟೋವನ್ನು ಕೇಳಿದಾಗ 4-5 ಟೆಂಪಲ್ಸ್ಗಳಿಗೆ ನನ್ನನ್ನು ಕರೆದುಕೊಂಡು ಹೋದರು. ಕೇವಲ 800 ರೂಪಾಯಿಯಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಆ ಆಟೋದವರು ನನ್ನ ಜೊತೆಗಿದ್ದರು. ಅದರ ಜೊತೆಗೆ ಊಟ ಮಾಡುವುದಕ್ಕೂ ಕೂಡ ಒಂದು ಬೆಸ್ಟ್ ಆಗಿರುವಂತಹ ಸೌತ್ ಅವರು ಮಧ್ಯಪ್ರದೇಶ ಅಥವಾ ನಾರ್ತ್ ಕಡೆಗೆ ಹೋದಾಗ ಅಲ್ಲಿಯ ಫುಡ್ಗಳೆಲ್ಲ ಸೆಟ್ ಆಗೋದು ಅಷ್ಟು ಈಸಿ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಹೇಳಿದಾಗ ನಮ್ಮ ಸೌತ್ ಅವರಿಗೆಲ್ಲ ಸೆಟ್ ಆಗುವಂತಹ ಫುಡ್ ಇರುವಂಥ ವೆಜ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಊಟವನ್ನು ಮಾಡಿಸ್ತಾರೆ. ಸೊ ನಾವು ಬಿಲ್ಲನ್ನು ಪೇ ಮಾಡಿ ಅನ್ಲಿಮಿಟೆಡ್ ಊಟವನ್ನು ಮಾಡಿ ಹೊರಭಾಗಕ್ಕೆ ಬರ್ಬೋದು. ಅಂಥ ಟೆಂಪಲ್ಗೆ ಹೋಗೋದಕ್ಕಿಂತ ಮೊದಲು ಊಟ ಮಾಡಿ ಅಲ್ಲಿ ಅವ್ರು ಕರ್ಕೊಂಡು ಬಂದಿರೋದೇ ಫಸ್ಟ್ ಟೆಂಪಲ್, ಈ ಉಜ್ಜಯಿನಿಯಲ್ಲಿರುವಂತಹ ಕಾಲಭೈರವ ಟೆಂಪಲ್ಗೆ. ನಾನು ಕಾಲಭೈರವ ಟೆಂಪಲ್ ಅಂತ ಬಂದಾಗ ಕಾಶಿಯಲ್ಲಿರುವಂಥ ಕಾಲಭೈರವ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಕೂಡ ಹೆವಿ ಕ್ರೌಡ್ ಇತ್ತು. ಸೊ ನಮಗೆ ಯಾವುದೇ ರೀತಿಯ ತೊಂದರೆಗಳು ಅಥವಾ ಶತ್ರುಬಾಧೆಗಳು ಇದೆಲ್ಲ ಇದ್ದರೂ ಕೂಡ ಕಾಲಭೈರವ ಮೊರೆ ಹೋದರೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಹೇಳುವಂಥ ನಂಬಿಕೆ ಎಲ್ಲರ ಜೊತೆಗಿದೆ. ಹಾಗೆಯೇ ನಾನು ಕೂಡ ಹೋಗಿದ್ದೆ. ಸೊ ಇಲ್ಲಿ ಹೋದಾಗ ರಿಕ್ಷಾ ಪಾರ್ಕಿಂಗ್ನಲ್ಲಿ ಸ್ಟಾಪ್ ಮಾಡಿದ್ರು, ಅಲ್ಲಿಂದ ನಡ್ಕೊಂಡು ಹೋದಾಗ ಅಷ್ಟೇನು ಸ್ಟಾರ್ಟಿಂಗಲ್ಲಿ ಜನ ಕಾಣಲಿಲ್ಲ. ಮತ್ತು ಒಳಗೆ ಹೋದಾಗ ಕಂಪ್ಲೀಟಾಗಿ ಬ್ಯಾರಿಕೇಡನ್ನು ಇಟ್ಟಿದ್ರು. ಇಲ್ಲಿ ಒಳಗೆ ನುಗ್ಗಿದಾಗ ಒಂದು ಕ್ರೌಡನ್ನು ನೋಡಿದೆ. ಇಂಥ ಒಂದು ಕ್ರೌಡ್ ನನಗೆ ಉಜ್ಜಯಿನಿ ಟೆಂಪಲಲ್ಲೂ ಕೂಡ ಸಿಕ್ಕಲಿಲ್ಲ, ಅಂದರೆ ಮಹಾಕಾಳಲ್ಲೂ ಕೂಡ ನನಗೆ ಸಿಕ್ಕಿಲ್ಲ. ನಾನು ಶಬರಿಮಲೆಗೆ ಹೋಗಿದ್ದಾಗ ಶಬರಿಮಲೆಯಲ್ಲೂ ಕೂಡ ಇಷ್ಟು ಕ್ರೌಡನ್ನು ನಾನು ಹೋಗಿರುವಂಥ ಸಂದರ್ಭದಲ್ಲಿ ನೋಡಿಲ್ಲ. ಬಟ್ ಉಳಿದ ಟೈಮಲ್ಲಿ ಇದ್ದರು. ಆದರೆ ಇಲ್ಲಿ ಕೇವಲ ಕ್ರೌಡ್ ಮಾತ್ರ ಅಲ್ಲ, 5 ಗಂಟೆಗೆ ನಾನು ಈ ಒಂದು ಕ್ಯೂವಲ್ಲಿ ನಿಂತವನು ರಾತ್ರಿ 7:30 ಗಂಟೆ ಕಳೆದಿದೆ ದೇವರ ದರ್ಶನವನ್ನು ಮಾಡಬೇಕಿದ್ರೆ. ಅಂತಹ ಕ್ರೌಡ್. ಸೊ ಇಲ್ಲಿ ಮೈಂಟೆನೆನ್ಸ್ ಎಲ್ಲ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನಾವುಗಳೇ ಇಲ್ಲಿ ಒಂದಷ್ಟು ಮೈಂಟೆನೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಕೇವಲ 800 ರೂಪಾಯಿ ಆಟೋದವರಿಗೆ ಕೊಟ್ಟರೆ 4-5 ಟೆಂಪಲ್ಗಳನ್ನು ತೋರಿಸ್ತಾರೆ. ಅದರಲ್ಲಿ ಈ ಒಂದು ಕಾಲಭೈರವ ಟೆಂಪಲ್ ಕೂಡ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ. ಉಜ್ಜಯಿನಿಗೆ ಬಂದಿರೋರು ಕಾಲಭೈರವ ಟೆಂಪಲ್ಗೆ ಹೋಗ್ತಾರೆ. ಯಾಕೆಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಉದ್ಯಮ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ಅವನ ಒಂದು ಕಲೆಯಲ್ಲಿ ಮುಂದುವರಿತಾರೆ ಅಂತ ಹೇಳಿದರೆ ಮತ್ತೊಬ್ಬರು ಅವರ ಕಾಲೆಳೆಯೋದು ಅಥವಾ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಹೀಗೆಲ್ಲ ಇದ್ದಿದ್ದೇ ಈ ಜಗತ್ತಲ್ಲಿ. ಅದೆಲ್ಲದಕ್ಕೂ ಕೂಡ ಮುಕ್ತಿಯನ್ನು ಕೊಡು ಅಂತ ಕೇಳುವ ಕಾರಣದಿಂದ ತಮ್ಮ ಪಾಡಿಗೆ ತಾವು ಜೀವನವನ್ನು ನಡೆಸುವುದಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡು ಅಂತ ಕೇಳುವ ಕಾರಣದಿಂದ ಖಂಡಿತವಾಗ್ಲೂ ಉಜ್ಜಯಿನಿಯ ಕಾಲಭೈರವನ ಮೊರೆಯನ್ನು ಹೋಗ್ತಾರೆ. ಸೊ ಉಜ್ಜಯಿನಿಯ ಕಾಲಭೈರವ ದೇಗುಲ ಪ್ರಾಚೀನ ದೇವಾಲಯಗಳ ಅವಶೇಷಗಳ ಮೇಲೆ ನಿರ್ಮಾಣ ಆಗಿದೆ.
ರಾಜ ಭದ್ರಸೇನ ನಿರ್ಮಿಸಿದ್ದಾರೆ. ಹಾಗೆಯೇ ಮರಾಠರ ಕಾಲದಲ್ಲಿ ಜೀರ್ಣೋದ್ಧಾರವನ್ನು ಕಂಡಿದೆ. ಹಾಗೆಯೇ ಮದ್ಯದ ವಿಶೇಷ ನೈವೇದ್ಯಕ್ಕೆ ಮತ್ತು ಅಗೋರಿ ಕಾಪಾಲಿಕ ಪಂಥಗಳ ಆರಾಧನೆಗೆ ಹೆಸರುವಾಸಿಯಾಗಿರುವಂತಹ ದೇಗುಲ ಇದು ಅಂತ ಹೇಳ್ತಾರೆ. ಸೊ ನಾನು ಹೋಗಿರುವಂಥ ಟೈಮಲ್ಲಿ 5:30ಗೆ ಇದೇ ರೀತಿ ಕ್ರೌಡ್ ಇತ್ತು. ರಾತ್ರಿ 8 ಗಂಟೆ ಆದರೂ ಕೂಡ ಇದೇ ರೀತಿ ಕ್ರೌಡ್ ಇತ್ತು. ಬೆಳಿಗ್ಗೆ ನಾನು ಬೇರೆ ಬೇರೆ ವಿಡಿಯೋಗಳೆಲ್ಲ ನೋಡಿದೆ, ಬೆಳ್ಳಂಬೆಳಗ್ಗೆ ಕೂಡ ಇದೇ ರೀತಿ ಕ್ರೌಡ್ ಇರುತ್ತೆ. ಹಾಗಿದ್ರೆ ಪ್ರತಿದಿನವೂ ಕೂಡ ಸುಮಾರು ಲಕ್ಷಾಂತರ ಮಂದಿ ಭಕ್ತರು ಭೇಟಿ ಕೊಡುವಂತಹ ದೇಗುಲ ಉಜ್ಜಯಿನಿಯಲ್ಲಿರುವಂತಹ ಕಾಲಭೈರವ ಟೆಂಪಲ್ ಅಂತ ಹೇಳುವಂಥದ್ದು ನಾವು ಇಲ್ಲಿರುವಂಥ ಕ್ರೌಡ್ಗಳನ್ನು ಕಡಿಮೆ ಆಗದೇ ಇರುವಂತಹ ರೀತಿಯನ್ನು ನೋಡಿದಾಗ ಗಮನಕ್ಕೆ ಬರ್ತದೆ. ಅದಕ್ಕಾಗಿ ಅತಿ ಹೆಚ್ಚು ಭಕ್ತರು ಒಂದು ದೇಗುಲಕ್ಕೆ ಯಾಕೆ ಭೇಟಿ ಕೊಡ್ತಾರೆ ಹೇಳಿ? ಅವರ ಜೀವನಕ್ಕೆ ಏನೋ ಒಂದು ವಿಶೇಷವಾದ ಶಕ್ತಿಯನ್ನು ಅಥವಾ ಅವರಲ್ಲಿರುವಂಥ ಕಷ್ಟ ನಷ್ಟಗಳಿಗೆ ದೇವರು ಗೊತ್ತಿಲ್ಲದಂತಹ ರೀತಿಯಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಶಕ್ತಿಯನ್ನು ತುಂಬುತ್ತಾರೆ ಅಂತ ಹೇಳುವ ಕಾರಣದಿಂದ ಜನರ ಬಾಯಿಯಿಂದ ಬಾಯಿಗೆ ಮಾತುಗಳ ಮೂಲಕ ವರ್ಗಾವಣೆಗೊಂಡು ಕಾಲಭೈರವನ ಸನ್ನಿಧಾನಕ್ಕೆ ಬರ್ತಾರೆ, ಬಂದು ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಸೊ ಆವಾಗಲೇ ಹೇಳಿರುವಾಗೆ ಈ ಒಂದು ದೇಗುಲದಲ್ಲಿ ಬೇರೆ ಬೇರೆ ನಾವು ಅರ್ಚನೆಗಳನ್ನು ಅಥವಾ ಸೇವೆಗಳನ್ನು ಮಾಡಬಹುದು. ಹೂವಿನ ಸೇವೆಯನ್ನಾಗಿರ್ಬೋದು, ಅಥವಾ ಅಲ್ಲಿ ನಾವು ದಾರವನ್ನು ಹೊರಭಾಗದಲ್ಲಿ ಶಾಪ್ನಿಂದ ತೆಗೆದುಕೊಂಡು ಹೋಗಿ ದೇಗುಲದ ಒಳಭಾಗದಲ್ಲಿ ಕಟ್ಟುವುದಕ್ಕೂ ಅವಕಾಶಗಳಿದೆ. ಹಾಗೆಯೇ ಕೆಲವರೆಲ್ಲ ನಾನು ನೋಡಿರುವ ಪ್ರಕಾರ ಮದ್ಯವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೈವೇದ್ಯದ ರೀತಿಯಲ್ಲಿ ದೇವರಿಗೆ ಮದ್ಯವನ್ನು ಕೊಡುವಂಥದ್ದು ಕೂಡ ಇದೆ. ಸೊ ಅದಕ್ಕಾಗಿ ಕೂಡ ಅದನ್ನು ಕೂಡ ಅರ್ಪಿಸ್ತಾರೆ. ಸೊ ಅದೊಂದು ಅಲ್ಲಿಯ ಲೋಕಲ್ ಸಂಸ್ಕೃತಿ, ಅಲ್ಲಿಯ ಜನಗಳ ಒಂದು ವಿಶೇಷವಾದ ನಂಬಿಕೆ. ಹಾಗೆಂತೇಳಿ ದೇವರಿಗೆ ಸಿಕ್ಕಾಪಟ್ಟೆ ಮದ್ಯವನ್ನು ಕೊಡೋದಂತಲ್ಲ, ಒಂದು ಸಣ್ಣ ರೂಪದಲ್ಲಿ ನೈವೇದ್ಯವನ್ನು ಕೊಡೋದು. ಮತ್ತು ನಮಗೆ ರಿಟರ್ನ್ ಆಗಿ ಅಲ್ಲಿ ಏನು ಮದ್ಯವನ್ನೇ ತೀರ್ಥವನ್ನಾಗಿ ಕೊಡಲ್ಲ, ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನಾವು ದೇವರಿಗೆ ಅರ್ಪಿಸ್ತೇವೆ, ಅವರವರ ನಂಬಿಕೆಯ ಮೇಲೆ ಏನು ಬೇಕಿದ್ರೂ ನಾವು ಅಲ್ಲಿ ಕೊಡುವಂತಹದನ್ನು ಕೊಡ್ಬೋದು. ದೇವರು ಅದನ್ನು ಸ್ವೀಕರಿಸಿಕೊಳ್ತಾರೆ. ನಮ್ಮ ಜೀವನಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕಾಲಭೈರವ ಸದಾಕಾಲವು ನಿಲ್ತಾರೆ. ಕಾಲದ ಜೊತೆಗೆ, ಅಂದರೆ ಯಾವ ಕಾಲ ಯಾವ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ಇರ್ತದೆ ಅಂತ ಹೇಳೋದಕ್ಕೆ ಆಗಲ್ಲ. ಒಳ್ಳೆಯ ಕಾಲವೂ ಇರ್ಬೋದು, ಕೆಟ್ಟ ಕಾಲವೂ ಇರ್ಬೋದು. ಅಂದರೆ ಗಳಿಗೆ ತಪ್ಪಿದ ಸಂದರ್ಭದಲ್ಲಿ ಕಾಲಭೈರವ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳುವಂಥದ್ದು ಈ ದೇಗುಲದ ವಿಶೇಷತೆ. ಹಾಗಾಗಿ ನಿಮಗೆ ನಂಬಿಕೆಯಿಂದ ತೆರಳಿ 2-3 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ಕಾಲಭೈರವನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಉಜ್ಜಯಿನಿಗೆ ತೆರಳಿ ಈ ಕಾಲಭೈರವನ ಆಶೀರ್ವಾದವನ್ನು ಖಂಡಿತವಾಗ್ಲೂ ಪಡ್ಕೊಳ್ಳಿ. ಒಂದು ಸ್ಪೆಷಲ್ ಇದೆ. ಒಳಭಾಗಕ್ಕೆ ಹೋಗಿ ದೇಗುಲದ ದರ್ಶನವನ್ನು, ಅಂದರೆ ದೇವರ ದರ್ಶನವನ್ನು ಮಾಡಿದ ಬಳಿಕ ಒಂದು ಹೊಸ ಶಕ್ತಿ ನಮಗೆ ಸಿಕ್ಕಂತಾಗುತ್ತೆ. ಆ ದೇವರನ್ನು ನೋಡಿದಾಗ ಒಂದು ಹೊಸ ತೇಜಸ್ಸು, ಕಳೆ ಎಲ್ಲವೂ ನಮಗೆ ಗೋಚರವನ್ನು ಪಡ್ಕೊಳ್ಳುತ್ತೆ. ಒಳಭಾಗದಲ್ಲಿ ಒಂದು ದೊಡ್ಡ ಒಂದು ಗೋಪುರಕ್ಕೆ ದೀಪವನ್ನು ಕೂಡ ಹಚ್ತಾರೆ. ಅದು ಕೂಡ ಟೆಂಪಲ್ನ ಒಂದು ವಿಶೇಷತೆ. ಸಾಕಷ್ಟು ದೂರ ಕ್ರಮಿಸಿ ಬಂದು ದೇಗುಲದ ಒಳಭಾಗಕ್ಕೆ ಹೆಜ್ಜೆಯನ್ನು ಇಟ್ಟಾಗ ಆಗುವಂಥ ಹ್ಯಾಪಿನೆಸ್ ಅದು ಹೇಳಲಿಕ್ಕೆ ಅಸಾಧ್ಯ. ಅಂತ ಒಂದು ಖುಷಿ ನನಗೆ ಉಜ್ಜಯಿನಿಯ ಕಾಲಭೈರವ ದೇಗುಲದ ಒಳಭಾಗಕ್ಕೆ ಹೋದಾಗ ಸಿಕ್ಕಿತು. ಯಾರೆಲ್ಲ ಕಾಲಭೈರವ ದೇಗುಲ ಉಜ್ಜಯಿನಿಗೆ ಹೋಗಿದ್ದೀರಿ, ಹೋದ ನಂತರ ಹೇಗಾಯಿತು ನಿಮಗೆ ಫೀಲ್, ಎಲ್ಲವನ್ನು ಕಮೆಂಟ್ ಮಾಡಿ. ಅಥವಾ ನೀವು ಕೂಡ ಹೋಗಲಿಕ್ಕೆ ಇದ್ದರೆ ಒಂದಷ್ಟು ಡೀಟೇಲ್ಸ್ ನನಗೆ ಗೊತ್ತಿರುವಂಥದ್ದನ್ನು ನಾನು ಹಾಕಿದ್ದೇನೆ. ಹಾಗೆಯೇ ನೀವು ಉಜ್ಜಯಿನಿಗೆ ಭೇಟಿಯನ್ನು ಕೊಟ್ಟಾಗ ಕಾಲಭೈರವ ದೇಗುಲಕ್ಕೂ ಭೇಟಿಯನ್ನು ಕೊಟ್ಟು ಅಲ್ಲಿಯ ಕಾಲಭೈರವನ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲವೂ ಒಳ್ಳೆಯದಾಗಲಿ. ಕಾಲಭೈರವ ನಮ್ಮೆಲ್ಲರ ಜೊತೆಗೆ ಇದ್ದು ಆಶೀರ್ವಾದವನ್ನು ಮಾಡಲಿ ಅಂತ ಬೇಡಿಕೊಳ್ತೇನೆ. ಸೊ ನೋಡಿ, ಇಲ್ಲಿ ಇವಾಗ ಕಟ್ತಾ ಇರುವಂಥದ್ದು ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥ ದಾರವನ್ನು ಕಟ್ಟಿ ತಮ್ಮ ಹರಕೆಗಳು ಏನಾದರೂ ಇದ್ದರೆ ಅದನ್ನು ಈಡೇರಿಸಪ್ಪ ಅಂತ ಹೇಳಿ ಕಾಲಭೈರವನ ಜೊತೆಗೆ ಬೇಡಿಕೊಳ್ತಾರೆ. ಎಂಥ ಒಂದು ಅದ್ಭುತವಾದ ತೇಜಸ್ಸು, ಬಹಳ ಅದ್ಭುತವಾಗಿರುವಂಥ ಒಂದು ಕ್ಷಣ. ನೋಡಿರೋದು 2-3 ಸೆಕೆಂಡು ಮಾತ್ರ ಕಾಲಭೈರವನನ್ನು, ಆದರೆ 2.5-2.25 ಗಂಟೆಗಳ ಕಾಲ ವೆಯ್ಟ್ ಮಾಡ್ತಾ ಇದ್ದೆ. ಸೂಪರ್ ಮಾತ್ರ. ಉಜ್ಜಯಿನಿಗೆ ಬಂದರೆ ಕಾಲಭೈರವನ ನೋಡೋದಕ್ಕೆ ಮಾತ್ರ ಮಿಸ್ ಮಾಡಲೇಬೇಡಿ. ಒಂದು ಸ್ಪೆಷಲ್ ಶಕ್ತಿ ಸಿಕ್ಕಿರುವಂತೆ ಅನ್ನಿಸುತ್ತೆ. ಜೈ ಕಾಲಭೈರವ್. ಹೊರಡ್ತಾ ಇದ್ದೀನಿ ಇಲ್ಲಿಂದ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಬಾ, ನೆಕ್ಸ್ಟ್ ವಿಡಿಯೋ.